ಪರರನ್ನ ವಿಚಾರವಾದಿಗಳನ್ನ ಇವರು ನೆಕ್ಸ್ಲೈಟ್ ಅರ್ಬನ್ ನೆಕ್ಸ್ಲೈಟ್ ಅಂತ ಕರೆದ ಅವ್ರು ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕಿಸಾನ್ ಮೂವ್ಮೆಂಟ್ ಆದ ನೀವು ಕಿಸಾನ್ ಮೂವ್ಮೆಂಟನ್ನು ನೀವು ಯಾವ ರೀತಿಯಾಗಿ ತೆಗೆದುಕೋಬೇಕಾಗಿತ್ತು? ಅದನ್ನು ಅವ್ರಿಗೆ ಏನು ಬೇಕಾಗಿದೆ? ಜನಸಾಮಾನ್ಯರಿಗೆ ರೈತರಿಗೆ ಏನು ಬೇಕಾಗಿದೆ? ಅವ್ರ ಸಮಸ್ಯೆ ಏನು ಅಲ್ರಿ? ಅದು ಪ್ರಯತ್ನ ಏನು ಮಾಡಿದ್ರಿ? ಆ ರೈತರು ಹೋದ ಪ್ರೈವೇಟ್ ಕಂಪ್ನಿಗಳ ಕೈಲಿ ಕೊಡುವಂಥ ಪ್ರಯತ್ನ ಮಾಡಿದ್ರಿ, ಕಂಪ್ನಿಗಳ ಕೈಲಿ ಕೊಡುವಂಥ ಪ್ರಯತ್ನ ಮಾಡಿದ್ರಿ. ಈ ದಿವಸದ ಆ ಪ್ರಯತ್ನ ಮುಂದುವರಿಸಿದ್ರಿ. ಇನ್ನೂ ನಿಂತಿಲ್ಲ ಅದು, ನೀವು ಫೋನ್ ಬಿಟ್ಟಿಲ್ಲ ಅದನ್ನು. ಇವತ್ತು ಸಹಿತ ಉತ್ತರ ಭಾರತ ರೈತರು ಒದ್ದಾಡ್ತಾ ಇದ್ದಾರೆ. ಅವ್ರಿಗೆ ಮಾರ್ಕೆಟ್ ಇಲ್ಲ, MSP ಇವತ್ತಿಗೆ ಕೊಡಕ್ಕೆ ತಯಾರಿಲ್ಲ. ಕಾಂಗ್ರೆಸ್ರು ಕೊಡಲಿಲ್ಲ, ಮತ್ತು ನೀವು ಕೊಡಲಿಲ್ಲ, ಮತ್ತು ನಿಮ್ಗೆ ಹೆಂಗೆ ಭಿನ್ನ ಕಾಂಗ್ರೆಸ್ಗಿಂತೂ? ಅದು ಒಂದೇ ಮಾತು, ನೀವು ಬುದ್ಧಿವಂತರಿದ್ದೀರಿ, ಶಬ್ದಗಳನ್ನು ಸರಿಯಾಗಿ ಬಳಸ್ಕೊಳ್ತೀರಿ, ಸಂಕಲ್ಪ ಹಾಗೆ ಹೀಗೆ ಸಂಸ್ಕಾರ ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡ್ತೀರಿ. ಆದ್ರೆ ಅಲ್ಲಿ ಒಳಗೆ ಹೂರ್ನ ಏನಿರ್ತದಪ್ಪ, ನಾನೇನು ಕಡಬದ ಮ್ಯಾಲಿಂದು ಭಾಳ ಸುಂದರಕಾಂತ ಒಳಗೆ ಹೂರ್ನದ ಇಂದಿರಾ ಹೂರ್ನದ ಅಲ್ಲೇ ಇಂದಿರಾ ಗಾಂಧಿ ಅವ್ರು ಮಾಡಿದಂಥ ಆಡಳಿತ ನೀವು ಮಾಡ್ತಾ ಇದ್ದೀರಿ. ನಿಮ್ಮ ವಿರೋಧಿಗಳನ್ನ ವಿರೋಧ ಪಕ್ಷದಲ್ಲಿರಲಿ ಸ್ವಪಕ್ಷದಲ್ಲಿರಲಿ ಯಾರನ್ನೂ ಬೆಳೆ ಕೊಡಲಿಲ್ಲ, ಇವು ಬೆಳೆ ಕೊಡುವಂಥದ್ದಿಲ್ಲ. ಹೋಗ್ಲಿ, ಜನ ಮೊನ್ನೆ ನಿಮ್ಗೆ ರಿಸಲ್ಟ್ ಕೊಟ್ಟರು. ನೀವು ಹೇಳ್ತಾ ಇದ್ರಿ 400 ಪಾರ್ 400 ಪಾರ್ 400 ಪಾರ್. ಎಷ್ಟು ಒಂದು ಆತ್ಮವಿಶ್ವಾಸ ಅಥವಾ ಅತಿಯಾದ ಆತ್ಮವಿಶ್ವಾಸ ಅಥವಾ ಅಹಂಕಾರ ಗೊತ್ತಿಲ್ಲ. ಅದು ಜನ ಅದಕ್ಕೆ ಉತ್ತರ ಕೊಟ್ಟರು, ಇಲ್ಲಪ್ಪ ಅಷ್ಟೇನಿಲ್ಲ, ನಿಮ್ಮದು 240 ಅಂದರೆ ಈವನ್ ಮೆಜಾರಿಟಿ ಸಹಿತ ಕೊಡಲಿಲ್ಲ ನಿಮಗೆ. ಆದರೂ ಇವತ್ತು ಸಹಿತ ನೀವು ಹೊಸ ಗತ್ತಿನಲ್ಲೇ ಇದ್ದೀರಿ. NDAದಲ್ಲೇ ಅವ್ರು ಏನು ಅನಿವಾರ್ಯತೆ ಇದ್ದಾವೋ ಏನಿಲ್ಲವೋ ಯಾರಿಗೂ ಗೊತ್ತು, ಅವ್ರು ಬಿಟ್ಟಂಥದ್ದು. ಬಟ್ ನಿಮ್ಮ ಗತ್ತು ಮಾತ್ರ ಸೇಮ್ ಇದೆ. ಇವತ್ತು ನೋಡ್ರಿ, ವಿಶೇಷವಾಗಿ ಸಂಪ್ರದಾಯ ಬೆಳೆದು ಬಂದಿರ್ತದೆ. ಎಲ್ಲನೂ ಬರೆದಿರ್ಬೇಕಂತ ಇರೋದಿಲ್ಲ, ಸಂಪ್ರದಾಯ ಬೆಳ್ಕೊಂಡು ಬಂದಿರ್ತಾವ. ವಿರೋಧ ಪಕ್ಷದ ಯಾರು ಹೇಳ್ತಾರೋ ಅವ್ರಿಗೊಬ್ಬರು ಉಪಸಭಾಪತಿ ಕೊಡಬೇಕು ಅಂತೇಳಿ, ಅದನ್ನು ಕೂಡ ಮನಸ್ಸಲ್ಲಿ ನಿಮಗೆ ಇವತ್ತು ಎಲ್ಲರೂ ನಮ್ಮದೇ ಇರಲಿ ಅಂತೇಳಿ. ಮತ್ತು ಸಭಾಪತಿಯಿಂದ ನೀವು ಏನೇನು ಉಪಯೋಗ ಮಾಡಿಕೊಂಡಿರಿ ಕಳೆದ ಒಂದು 10 ವರ್ಷಗಳಲ್ಲೇ ಅನ್ನೋದು ಈಗ ನಮ್ಮೆಲ್ಲರೂ ಮುಂದದ. ಆದ್ರೆ 2014 ಪೂರ್ವದಲ್ಲಿ ನಿಮ್ಮ ಬಗ್ಗೆ ಜನಸಾಮಾನ್ಯರಿಂದ ಎಂಥ ಭಾವನೆ ಐತಪ್ಪ ಅಂದ್ರೆ, ಕಾಂಗ್ರೆಸ್ಗಿಂತಲೂ ಭಿನ್ನವಾದಂಥ ಅವರ ತುರ್ತು ಪರಿಸ್ಥಿತಿ ಆಡಳಿತ ಬೇಡಪ್ಪ ಅನ್ನುವಂಥ ನೆಲೆಗಟ್ಟಿನಲ್ಲೇ ನಮ್ಮ ಜನ ಇದ್ದಂಥವರು ನಿಮಗೆ ನಾವೆಲ್ಲರೂ ಕೂಡಿ ಮತ ಹಾಕಿದ್ವಿ. ಅದು ಈ 10 ವರ್ಷದಾಗ ಅದು ಆಡಳಿತದ ಕೇಜ್ರಿವಾಲ್ ಒಳಗೆ ಹಾಕಿದ್ರಿ. ಇವತ್ತು 87 ದಿನ ಆಯ್ತು, ಯಾಕೆ ಅವ್ರು ಹೊರಗೆ ಬಿಡ್ತಾ ಇಲ್ಲ? ಅವರು ಇಂದಿರಾಜಿ ಅವರು ಇದನ್ನೇ ಮಾಡಿದ್ರು. ತುರ್ತು ಪರಿಸ್ಥಿತಿಯಲ್ಲೇ JP ಅವರನ್ನು ಅನೇಕ ಲೀಡರ್ಗಳನ್ನ ಒಳಗೆ ಹಾಕಿಬಿಟ್ರು. ನೀವು ಅದನ್ನು ಮಾಡ್ತಾಯಿದ್ರಿ. ಜೊತೆಗೆ ಅವ್ರ ಮಿತ್ರನ ಒಳಗೆ ಹಾಕಿದ್ರಿ. ಜೈನ್ ಆಗಿರ್ಬೋದು, ಸಿಸೋಡಿಯಾ ಅವರಾಗಿರ್ಬೋದು, ಸಂಜಯ್ ಸಿಂಗ್ ಅವರಾಗಿರ್ಬೋದು, ಇವ್ರನ್ನೆಲ್ಲ ಒಳಗೆ ಹಾಕಿದ್ರಿ. ಏನೋ ಇವತ್ತು ನಮಗೆ ಹಿಂಗೆ ಅನ್ನಿಸ್ಲಿಕ್ಕತ್ತದಪ್ಪ, ಏನಂತಂದ್ರೆ ಇದು ಹೆಚ್ಚಿನ ಭಿನ್ನ ಕೋರೆಗಾಂವ್ ಮೂಲಕ ಅನೇಕರನ್ನ ಒಳಗೆ ಹಾಕಿದ್ರಿ. ಸ್ವತಂತ್ರ ವಿಚಾರಧಾರೆ ಅಥವಾ ಎಡಪಂಥೀಯ ವಿಚಾರಧಾರೆ ಜನರನ್ನು ಒಳಗೆ ಹಾಕಿದ್ರಿ. ಅವ್ರಿಗೆ ದೇಶಕ್ಕೆ ಹಾನಿನೇ ಮಾಡಿದ್ರಪ್ಪ, ಈ ದೇಶದ ವೈರಿಗಳಂತಂದ್ರಿ. ಜೊತೆಗೆ ಮುಸಲ್ಮಾನರನ್ನು ದೂರ ಇಡ್ತಾ ಬಂದ್ರಿ. 80-20 ಅಂತ ಮಾಡಿದ್ರಿ, ಬುಲ್ಡೋಜರ್ ಅಂತ ಮಾಡಿದ್ರಿ. ಇಡೀ 10 ವರ್ಷಗಳ ಆಡಳಿತವನ್ನು ನೆನಪಿಸ್ಕೊಂಡಾಗ ಕಾಂಗ್ರೆಸ್ ಏನು ಮಾಡಿದ್ರು, ಅದೆಲ್ಲ ಮಾಡಿದ್ರು. ಅವರು ಜಾತಿವಾದ ಮಾಡಿದರು, ಧರ್ಮದ ಬಗ್ಗೆನೂ ಏನೇನೋ ಮಾಡಿದರು, ಹಿಂದೂ ಧರ್ಮ ಪರವಾಗಿ ತಮ್ಮ ಆಡಳಿತವನ್ನು ಮಾಡಿದ್ರು. ಮಾಡ್ರಿ, ನಮ್ಮ ಜನರ ಬಗ್ಗೆ ನಾವು ಮಾಡೋದೇನು ತಪ್ಪಲ್ಲ. ಆದರೆ ನೀವೇನು ಇವತ್ತು ಮಾಡಿದ್ರಿ ಈ ಒಂದು 10 ವರ್ಷದಾಗ ಆ ಪ್ರಮಾಣದಲ್ಲಿ ಅವ್ರು ಇರಲಿಲ್ಲ. ತುರ್ತು ಪರಿಸ್ಥಿತಿ ತಂದರು, ಅದು ಹೆಸರು ಕಳಿಸ್ಕೊಂಡ್ರು. ಆದರೆ ಇವತ್ತು ಅವರು ತುರ್ತು ಪರಿಸ್ಥಿತಿ ಹೆಸರು ತಂದರು 2 ವರ್ಷ ಮಾಡಿದರು. ಅದು ನೀವು ಇದನ್ನು ಹೆಸರು ಹೇಳೋದು ಅದನ್ನು ಮಾಡ್ತಾ ಇದ್ದೀರಿ ಅಂತ. ಇವತ್ತು ಆತಿಶಿ ಅವರು ನೋಡ್ರಿ, ಹರಿಯಾಣ ನಿಮ್ದು ಆಡಳಿತದ, ದೆಹಲಿಗೆ ನೀರು ಬೇಕಾಗಿದೆ. ಮತ್ತು ನಿಮಗೆ 7 ಕ್ಯಾಂಡಿಡೇಟ್ಗಳನ್ನ ಆರಿಸ್ಕೊಟ್ರು ದೆಹಲಿ ಜನ. ಅವ್ರಿಗೆ ನೀರನ್ನು ಸಪ್ಲೈ ಮಾಡೋದು ನಿಮ್ಮಲ್ಲಿದ. ಇವತ್ತು ಅದನ್ನು ಹೇಳ್ತಾ ಇದ್ದಾರೆ ಅವರು. ಸಂಜಯ್ ಸಿಂಗ್ ಅವರಾಗಿರ್ಬೋದು, ಆತಿಶಿ ಅವರಾಗಿರ್ಬೋದು, ಪಾಪ ಇವತ್ತು ಉಪವಾಸ ಕುಳಿತಿದ್ದಾರೆ ಆತಿಶಿ ಅವರು ನೀರಿಗಾಗಿ. ಅವ್ರು ತಮ್ಮ ವೈಯಕ್ತಿಗಾಗಿ ಕೇಳ್ತಾ ಇಲ್ಲ, ದೆಹಲಿ ಜನ ನೀರು ಕೊಡ್ರಿ ಅಂತ. ಆದರೆ ದೆಹಲಿಯಲ್ಲಿ ಆಡಳಿತ ಏನದ ಕೇಜ್ರಿವಾಲ್ ಅವರು. ಆದಷ್ಟು ಆ ಆಡಳಿತದ ಹೆಸರು ಕೆಡಿಸುವಂಥ ಪ್ರಯತ್ನವನ್ನು ನೀವು ಮಾಡ್ಲಿಕ್ಕೆ ಹೋಗಿ ಯಾರಿಗೆ ಪೆಟ್ಟು ಕೊಡ್ತಾ ಇದ್ದೀರ? ಅದನ್ನು ಅಲ್ಲಿಗೆ ದೆಹಲಿಯ ಜನಸಾಮಾನ್ಯರಿಗೆ, ಅಲ್ಲಿ ನೀರು ಕುಡಿಯೋರು ಯಾರಲ್ಲೇ ದೆಹಲಿಯಲ್ಲೇ ಜನಸಾಮಾನ್ಯರು, ದೆಹಲಿ ಜನ. ಅವ್ರು ಹೇಳುವಂಥದ್ದು ಏನಪ್ಪ ಅಂದ್ರೆ, ನೀವು ಎತ್ತರಲ್ಲಿ ನೀವು ಕಾಂಗ್ರೆಸ್ಗಿಂತಲೂ ಭಿನ್ನವಾದ ಆಡಳಿತ ಕೊಟ್ರಿ ಅಂತ. ಭ್ರಷ್ಟಾಚಾರದ ನಿಂತಿಲ್ಲ ಈ ದೇಶದಲ್ಲೇ. ಯಾವುದೇ ಆಫೀಸ್ಗೆ ಹೋದ್ರು ನೀವು ದುಡ್ಡು ಕೊಡಲಾರ್ದು ಯಾವ ಕೆಲಸ ಆಗೋದೇ ಇಲ್ಲ.
ಅನ್ನುವಷ್ಟರಿಗೆ ವಾತಾವರಣ ಜನಸಾಮಾನ್ಯರು ಮಾತಾಡ್ಕೊಳ್ತಾ ಇದ್ದಾರೆ. ಭ್ರಷ್ಟಾಚಾರ ಹೋಗಲಿಲ್ಲ, ಬೆಲೆ ಏರಿಕೆ